2024 ಜನವರಿ 15 ತಾರೀಕಿನ ಒಂದು ಜಯಂತ್ಯುತ್ಸವ ಸಮಿತಿ ಸರ್ಕಾರದಿಂದ ಏನು ಆಚರಣೆ ಮಾಡ್ತೀವಿ. ಆಚರಣೆ ಮಾಡೋದು ಆದ ಬಳಿಕ ಮತ್ತೆ ನಾವು ಜಿಲ್ಲಾ ಸಮಾವೇಶ ಮತ್ತು ಜಯಂತ್ಯುತ್ಸವ ಸಿದ್ದರಾಮೇಶ್ವರ ಜಯಂತ್ಯುತ್ಸವ ಕಾರ್ಯಕ್ರಮನ ನಾವು ಮಾಡಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಯುವ ಮುಖಂಡರಾದಂಥ ರಾಘವೇಂದ್ರ ಲಸ್ಕರಿ ಅವರನ್ನ ಆ ಜಿಲ್ಲಾ ಸಮಿತಿಯ ಜಿಲ್ಲೆಯ ಸಿದ್ದರಾಮೇಶ್ವರ ಜಯಂತಿಯ ಸಮಿತಿಯ ಅಧ್ಯಕ್ಷರನ್ನಾಗಿ ನಾವೆಲ್ಲರೂ ಬೋವಿ ಸಮಾಜದವರೆಲ್ಲರೂ ಕಲಿತು ಏನು ಮಾಡಿದ್ವಿ, ಬೋವಿ ಒಟ್ಟರ ಸಮಾಜದವರು ಇವತ್ತು ನಿರ್ಣಯಿಸಿ ಅವ್ರನ್ನ ಒಂದು ಸಮಿತಿಯ ಬರ್ತಕ್ಕಂಥ ಒಂದು ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷನಾಗಿ ನಾವು ಇವತ್ತು ಸಮಾಜದಿಂದ ಒಕ್ಕೂರ್ಲಿಂದ ನಾವೆಲ್ಲರೂ ಘೋಷಣೆ ಮಾಡಿ ಅವರಿಗೆ ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡಿ ಅವರನ್ನು ಸನ್ಮಾನ ಕೂಡ ಮಾಡಿರ್ತೀವಿ. ಅವರೀಗ ಈ ವಿಷಯವನ್ನು ಕುರಿತು ಒಂದೆರಡು ಅನಿಸಿಕೆಗಳನ್ನು ಅವರು ರಾಘವೇಂದ್ರ ಲಸ್ಕರಿ ಸಮಿತಿಯ ಅಧ್ಯಕ್ಷ ರಾಘವೇಂದ್ರ ಲಸ್ಕರಿ ಅವರು ಹೇಳ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಎಲ್ಲ ನನ್ನ ಹಿರಿಯ ಮುಖಂಡರಾದಂಥ ಬೋವಿ ಒಡ್ಡರ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಕುಸ್ತಿ ಅವರು ಹಾಗೂ ಗೌರವ ಅಧ್ಯಕ್ಷರಾದಂಥ ರಾಮಯ್ಯ ಪೂಜಾರಿ ಅವರು, ಶಿವಶಂಕರ್ ಅವರು ಮತ್ತು ಪ್ರಸನ್ನ ಜಾಧವ್ ಅವರು, ಸಂಜು ಅವರು ಮತ್ತು ನಮ್ಮ ಭಗವಾನ್ ಸರ್ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದು ಭಾಳ ಖುಷಿ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಶಸ್ವಿಯಾಗಿ ಮಾಡೋಣ, ಎಲ್ಲ ಸಮಾಜದವರು ನನ್ನ ಕೈ ಜೋಡಿಸಬೇಕು ಅಂತ ಫೆಬ್ರವರಿ ತಿಂಗಳಲ್ಲಿ ಈ ಸಮಾವೇಶ ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಸ್ವಲ್ಪ ದಿನದಲ್ಲಿ ಆ ಟೈಮು ಮತ್ತು ಡೇಟ್ ಅನೌನ್ಸ್ ಮಾಡ್ತೀವಿ. ಆದರೆ ಎಲ್ಲ ನಮ್ಮ ಬೋವಿ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನನ್ನ ಈ ಏನು ಜಯಂತ್ಯೋತ್ಸವ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ, ಪ್ರತಿ ಒಂದು ತಾಲೂಕಿನಿಂದ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.